ನಿಮಗೆ ಗೊತ್ತಿದೆ, ನಿನ್ನೆಯಿಂದ ಮೊನ್ನೆ ನರೇಂದ್ರ ಮೋದಿ ಅವರು ಬಂದಿದ್ದಿನ ಮೊನ್ನೆ ತಾನೆ, ಸೋಮವಾರ, ಇವತ್ತು ಬುಧವಾರ, ಜಿಲ್ಲೆಯ ಅನೇಕ ಮಠಾಧಿಪತಿಗಳನ್ನ ಭೇಟಿ ಮಾಡ್ಕೊಂಡು ಬಂದಿದ್ವಿ. ಎಲ್ಲ ಮಠಾಧೀಶರು ಕೂಡ ಒಂದೇ ಹೇಳಿದ್ದು, ಹಿಂದುತ್ವವನ್ನು ಉಳಿಸ್ತಾ ಇದೆಯಪ್ಪ, ನಿನಗೆ ಅನ್ಯಾಯ ಆಗಿದೆ, ಖಂಡಿತ ಭಗವಂತ ನಿನಗೆ ನ್ಯಾಯ ಕೊಡ್ತಾನೆ. ಮಠಾಧಿಪತಿಗಳು ಹೇಳ್ತಾ ಇದ್ದಾರೆ. ಅದೇ ರೀತಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಸಿಗಂದೂರಿನ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನನಗೆ ಆಶ್ಚರ್ಯ ಅಂತಂದ್ರೆ, ಆ ಚೌಡೇಶ್ವರಿ ದೇವಸ್ಥಾನದ ಟ್ರಸ್ಟಿ, ಅವ್ರ ಹೆಸರು ಗೊತ್ತಲ್ಲ, ರಾಮಪ್ಪನವರು, ವಿಶೇಷವಾದ ಆಸಕ್ತಿ ತೋರಿದ್ರು. ಹೋಗ್ತಿದ್ದಂಗೆ ಬನ್ನಿ ಬಚ್ಚಲಲ್ಲಿ ಕಾಲು ತೊಳ್ಕೊಳ್ಳಿ, ಕಾಲು ತೊಳಸಿ ದೇವಸ್ಥಾನದ ಒಳಗಡೆ ಕರ್ಕೊಂಡೋಗಿ ಗರ್ಭಗುಡಿ ಕರ್ಕೊಂಡೋಗಿ ಪೂಜೆ ಮಾಡಿ ನಮಸ್ಕಾರ ಮಾಡಿಸಿ, ಅಲ್ಲಿ ತಾಯಿಗೆ ನನ್ನ ಪರವಾಗಿ ಅವರೇ ಪ್ರಾರ್ಥನೆ ಮಾಡಿಕೊಂಡು ಒಬ್ಬ ಹಿಂದುತ್ವವಾದಿನ ಗೆಲ್ಸ್ಕೊಡ್ತಾಯಿ ಅಂತ ರಾಮಪ್ಪನವರು ಚೌಡೇಶ್ವರಿ ಪ್ರಾರ್ಥನೆ ಮಾಡಿದ್ರು. ಇದೆಲ್ಲ ಆದ್ಮೇಲೆ ನಾನು ಅವ್ರಿಗೆ ಕಾಲಿ ಬಿದ್ದು ಕೇಳಿದೆ, ನಿಮ್ಮ ಆಶೀರ್ವಾದ ಸದಾ ಇರಬೇಕು ಅಂತ ಅಂದಾಗ, ನೀನು ಗ್ಯಾರಂಟಿ ನಿಲ್ತೀಯೇನಪ್ಪ? ಆ ಮಾತು ಅವ್ರ ಪ್ರಶ್ನೆ ಕೇಳಿದ್ರು. ಇವತ್ತು ಇಡೀ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ ಒಂದು ಪ್ರಶ್ನೆ ಇದೆ. ಇನ್ನು ಅವ್ರ ಮನೆಗೆ ಯಾರೋ ದೊಡ್ಡವ್ರು ಬಂದ್ಬಿಡ್ತಾರೆ, ದೊಡ್ಡವ್ರು ಫೋನ್ ಮಾಡಿಬಿಡ್ತಾರೆ, ಈ ಪಾರ್ಟಿ ನಮ್ಮ ತಾಯಿ ಅಂತ ದೊಡ್ಡವ್ರು ಹೇಳಿದ ಮೇಲೆ ವಾಪಸ್ ತಗೊಂಡ್ಬಿಡ್ತಾರೆ. ಇದು ಇನ್ನೂ ಅನೇಕರ ಮನಸ್ಸಲ್ಲಿ ಇನ್ನೂ ಇದೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೆ ನಿಲ್ತೀನಿ, ಗೆಲ್ಸಕ್ಕೆ ಆಶೀರ್ವಾದ ಮಾಡಿ ಅಂದೆ. ಆಗ ರಾಮಪ್ಪನವರು, ಇವತ್ತು ಬೆಳಿಗ್ಗೆ 5 ಗಂಟೆಗೆ ಯಾರಿಗೂ ಹೇಳಬೇಡಿ, ನಿಮ್ಮ ಕುಟುಂಬದವ್ರು ಮಾತ್ರ ಬನ್ನಿ ಅಂತ. ಹೋಗಿ ಬಂದಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಹೋಗೋ ಮುಂಚೆ ಯಾರಿಗೂ ಹೇಳಿಲ್ಲ, ನಮ್ಮ ಡ್ರೈವರ್ಗಳಿಗೂ ನಾನು ಕರ್ಕೊಂಡು ಹೋಗಲಿಲ್ಲ. ನಾನು, ನಮ್ಮ ಮನೆಯವರು, ಕಾಂತೇಶ, ನಮ್ಮ ಸೊಸೆ, ಅವ್ರು ಯಾರೊಬ್ರು ಬಹಳ ದೊಡ್ಡ ವಿದ್ವಾಂಸರನ್ನ ಕರೆದು ಅವ್ರ ಮುಖಾಂತರ ಪೂಜೆ ಮಾಡಿ ಆಶೀರ್ವಾದ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ರೀತಿಯಲ್ಲಿ ತಲೆ ಮೇಲಿದ್ದಂಥ ಪ್ರಸಾದ ದಬಾರ ಅಂತ ಕೇಳ್ತಿತ್ತು. ಆಮೇಲೆ ಆ ಯಾರು ವಿದ್ವಾಂಸ ಬಂದಿದ್ರು, ಅವರು ಒಂದೆರಡು ಹೋಮ ಈ ಥರದ್ದು ಏನೇನು ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ. ಅವರೂ ಹೇಳಿದ್ದಾರೆ, 100ಕ್ಕೆ 100 ಗೆಲ್ತೀಯಪ್ಪ ಅನ್ನೋಂಥ ಮಾತು ಹೇಳಿದ್ದಾರೆ.